ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಕಾವೇರಿದೆ. ಈ ವಾರ ನಡೆದಂತಹ ಪ್ರತಿಯೊಂದು ಘಟನೆಗಳ ಬಗ್ಗೆ ಈಗಾಗಲೇ ವೀಕೆಂಡ್ನಲ್ಲಿ ಚರ್ಚೆಯೂ ಕೂಡ ನಡೆದಿದೆ. ಅದರಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ವಿರುದ್ಧ ಒಂದು ರೀತಿಯಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಹೇಗೆ ಕಿಚ್ಚ ಸುದೀಪ್ ಅವರು ಹಿಗ್ಗಾಮುಗ್ಗ ಇಬ್ಬರಿಗೂ ಕೂಡ ಕ್ಲಾಸನ್ನು ತೆಗೆದುಕೊಂಡ್ರು, ಅದೇ ರೀತಿ ಕನ್ನಡಿಗರೂ ಕೂಡ ಇವರಿಬ್ಬರಿಗೆ ಈಗ ಒಂದು ರೀತಿಯಲ್ಲಿ ಕ್ಲಾಸನ್ನು ತೆಗೆದುಕೊಳ್ಳೋದು ಮಾತ್ರವಲ್ಲ, ಜನ್ಮವನ್ನೇ ಜಾಲಾಡ್ತಿದ್ದಾರೆ. ಇಬ್ಬರ ಹಿನ್ನೆಲೆ ಬಗ್ಗೆ, ಇಬ್ಬರ ಮಾತುಗಳ ಬಗ್ಗೆ, ಇಬ್ಬರ ವ್ಯಕ್ತಿತ್ವದ ಬಗ್ಗೆ, ಇವರಿಬ್ಬರು ಆಡಿದಂತಹ ಪ್ರತಿಯೊಂದು ಮಾತುಗಳ ಬಗ್ಗೆ ಮತ್ತು ಇವರ ಆಟದ ಶೈಲಿಯ ಬಗ್ಗೆ, ಹಾಗೆಯೇ ಪದಬಳಕೆಯ ಬಗ್ಗೆನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಅಶ್ವಿನಿ ಗೌಡ. ಈ ಪದದ ವಿರುದ್ಧ ಈಗ ದೂರು ಕೂಡ ದಾಖಲಾಗುವಂಥ ಚಾನ್ಸಸ್ಸು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಲ್ಲಿ ಎಲ್ಲಿಂದ ಬಂದವರು ಅನ್ನುವಂತಹ ಒಂದು ಪದವನ್ನು ಬಳಕೆ ಮಾಡಿರುವಂಥದ್ದು ಇರ್ಬೋದು. ಜೊತೆಗೆ ಅವರು ಎಲ್ಲಿಂದನಾದರೂ ಬರಲಿ, ಅವರ ವ್ಯಕ್ತಿತ್ವ ಏನು, ಆಕೆಯ ಆ ಏಜ್ಗೆ ಅಂದರೆ ರಕ್ಷಿತಾ ಇಲ್ಲಿ ಪದೇ 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 ಸುದೀಪ್ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಯಾರಿಗೆ, ಈ ಜಾಹ್ನವಿಗೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರು, ರಕ್ಷಿತಾ ದೊಡ್ಡವರ, ನೀವು ದೊಡ್ಡವರ? ರಕ್ಷಿತಾ ದೊಡ್ಡತನವನ್ನು ತೋರಿಸಿದ್ರ, ನೀವು ಸಣ್ಣತನವನ್ನು ತೋರಿಸಿದ್ರ, ದೊಡ್ಡತನವನ್ನು ತೋರಿಸಿದ್ರ? ಈ ರೀತಿ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಇಂಡೈರೆಕ್ಟ್ಲಿ ಉತ್ತರವನ್ನು ಕೊಟ್ಟರು. ಅಂದರೆ ಇಲ್ಲಿ ರಕ್ಷಿತಾ ಸಣ್ಣವಳಾದರೂ ಕೂಡ ತನದಲ್ಲಿ ದೊಡ್ಡತನವನ್ನು ತೋರಿಸಿದ್ರು ಅನ್ನುವಂಥ ವಿಚಾರವನ್ನು ಅರ್ಥ ಮಾಡಿಸಿದ್ದಾರೆ. ಹೌದು, 100% ಹಾಗೆ ಆಯಿತು. ಇಲ್ಲಿ ಏಜ್ನಲ್ಲಿ ರಕ್ಷಿತಾ ಚಿಕ್ಕವಳಾದರೂ ಕೂಡ ಇವರು ಆಕೆಯ ಕಾಲು ಕೆಳಗೆ ನುಸುಳಬೇಕು, ಆ ರೀತಿ ಆಕೆ ವರ್ತನೆ ಮಾಡಿದ್ಲು. ಇನ್ಫ್ಯಾಕ್ಟು ಸುದೀಪ್ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಆಕೆ ರಿಯಾಕ್ಟ್ ಮಾಡಿದಂಥ ರೀತಿಯ ಬಗ್ಗೆ ಎಲ್ರಿಗೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇವನ್ನು ಅವತ್ತು ಆ ಮೂಮೆಂಟಿಗೆ ರಕ್ಷಿತಾ ಅದನ್ನು ಫೇಸ್ ಮಾಡಲೇಬೇಕಿತ್ತು, ಎದುರು ನಿಲ್ಲೇಬೇಕಾಗಿತ್ತು. ನಿಲ್ಲದೇ ಇದ್ದಿದ್ದರೆ ತಪ್ಪಾಗ್ತಿತ್ತು. ಆದರೆ ಒಂಟಿಯಾಗಿ ಯಾರ ಸಪೋರ್ಟ್ ಇಲ್ಲದೆ ನಿಂತು ಮಾತನಾಡಿದಂತಹ ಗಟ್ಟಿತನವನ್ನು ಪ್ರದರ್ಶನ ಮಾಡಿದಂಥ ರಕ್ಷಿತಾ ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ. ಹಾಗಾದರೆ ಅಶ್ವಿನಿ ಮತ್ತು ಜಾಹ್ನವಿಯ ಮೇಲೆ ಈಗ ದೂರು ದಾಖಲಾಗುತ್ತಾ? ದೂರು ದಾಖಲಾದರೆ ಯಾವ ಆಧಾರದಲ್ಲಿ ಮತ್ತು ವೀಕ್ಷಕರು, ಅದರಲ್ಲೂ ಕೂಡ ಕನ್ನಡಿಗರು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ದರ್ಪ ಜಾಸ್ತಿ ಏನಾಗಿದೆ. ತಮ್ಮ ಈ ಪಾಪ್ಯುಲಾರಿಟಿಗೋ ಅಥವಾ ತಾವು ಹೇಳಿದೆಲ್ಲದೂ ಕೂಡ ಕೇಳ್ತಾರೆ, ನಡೆಯುತ್ತೆ ಅನ್ನುವಂತಹ ಅಹಂಕಾರಕ್ಕೋ, ಮತ್ತು ಅಶ್ವಿನಿ ಗೌಡ ಈ ಹೊರಗಡೆ ಹೇಗೆ ಹೋರಾಟಗಾರ್ತಿಯಾಗಿ ಗುರುತಿಸ್ಕೊಂಡಿದ್ದಾರೋ, ಒಳಗಡೆಯೂ ಕೂಡ ನಾನೊಬ್ಬ ದೊಡ್ಡ ನಾಯಕಿ ಅನ್ನೋ ರೀತಿಯಲ್ಲಿ ಅಥವಾ ನಾನೊಬ್ಬ ದೊಡ್ಡ ದೊಣ್ಣೆ ನಾಯಕಿ ಅನ್ನೋ ರೀತಿಯಲ್ಲೋ ಭಾವನೆಯಲ್ಲಿದ್ದಾರೋ ಗೊತ್ತಿಲ್ಲ. ಬಟ್ಟು ತಾನು ಹೇಳಿದಂತೆ ಎಲ್ಲರೂ ಕೂಡ ಕೇಳಬೇಕು, ತಾನು ಹೇಳಿದ್ದನ್ನೇ ಎಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಅಹಂಕಾರದಲ್ಲಿ ಮೆರೆತಿರುವಂಥ ಅಶ್ವಿನಿಯ ಅಹಂಕಾರವನ್ನು, ಜಾಹ್ನವಿಯ ದರ್ಪವನ್ನು, ಇವರ ಕುತಂತ್ರವನ್ನು ಇಳಿಸುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಎಳೆಯಾಗಿ ಮಾಡಿದ್ದಾರೆ. ಇದಕ್ಕೂ ಮುನ್ನ ಇತ್ತೀಚಿನ ಎಪಿಸೋಡ್ಗಳಲ್ಲಿ ಅಶ್ವಿನಿ ಗೌಡ ಮತ್ತು ಈ ಜಾಹ್ನವಿ ಇಬ್ಬರೂ ಕೂಡ ರಕ್ಷಿತಾಗೆ ಜಾಸ್ತಿ ಮಾತನಾಡಬೇಡ, ಮುಚ್ಕೊಂಡು ಹೋಗಿ ಮಲ್ಕೋ, ನಿನ್ನ ಡ್ರಾಮನೆಲ್ಲ ಬಾತ್ರೂಮ್ನಲ್ಲಿ ಮಾಡು, ಇಡಿಯೇಟ್, ನೀನು ಎಲ್ಲಿಂದ ಬಂದಿದ್ಯಾ ಅಂತೇಳಿ ನೋಡಿದರೆ ಗೊತ್ತಾಗುತ್ತೆ ಅಂತೇಳಿ ಹೇಳಿದಂತಹ ಹೇಳಿಕೆ, ಅಪಮಾನಕಾರಿಯಾದಂಥ ಹೇಳಿಕೆ ವಿರುದ್ಧ ಈಗ ಆಕ್ರೋಶ ಹೆಚ್ಚಾಗ್ತಿದೆ. ಸಹಜವಾಗಿ ಆಕ್ರೋಶ ಹೆಚ್ಚಾಗ್ತಿದೆ. ಅಶ್ವಿನಿ ಮತ್ತು ಜಾಹ್ನವಿ ನಿರಂತರವಾಗಿ ರಕ್ಷಿತರನ್ನು ಅಪಹಾಸ್ಯ ಮಾಡ್ತಿದ್ದಾರೆ, ಬಾಡಿ ಶೇಮಿಂಗನ್ನು ಮಾಡ್ತಿದ್ದಾರೆ, ಬೆದರಿಸ್ತಾ ಇದ್ದಾರೆ, ಯಾವುದೇ ಕಾರಣವಿಲ್ಲದೆ ಟ್ರೋಲ್ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಸರ್, ಈ ಅಹಂಕಾರಿ ಆಂಟಿಗಳ ಬಗ್ಗೆ ಕ್ಲಾಸನ್ನು ತೆಗೆದುಕೊಳ್ಳೋದು ನಿಮ್ಮ ಕರ್ತವ್ಯ, ಇಲ್ಲದಿದ್ದರೆ ಈ ಕಾರ್ಯಕ್ರಮ ಅದರ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತದೆ ಅಂತೇಳ್ಬಿಟ್ಟು ಒಂದು ಕಮೆಂಟ್ಸ್ಗಳು ಬರ್ತಾ ಇದ್ದರೆ, ಮತ್ತೊಂದು ಕಡೆ ದೊಡ್ಡ ಜೋಕರ್ಗಳಾದಂಥ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಈ ಸಂಚಿಕೆಯಲ್ಲಿ ಇಬ್ಬರಿಗೂ ಕೂಡ ಫುಲ್ ನೆಗೆಟಿವ್ ಅಷ್ಟೇ. ಇವರಿಬ್ಬರ ವಿರುದ್ಧವಾಗಿ ನೀವು ಒಂದಷ್ಟು ಕ್ಲಾಸನ್ನು ತೆಗೆದುಕೊಳ್ಳಲೇಬೇಕು ಅಂತಲೂ ಕೂಡ ಕಿಚ್ಚಾಗೆ ಈ ಹಿಂದೆಯೇ ಮನವಿಯನ್ನು ಮಾಡಿದರು. ನಾನು ಬಿಗ್ ಬಾಸ್ ಅಭಿಮಾನಿ ಅಲ್ಲ, ಆದರೆ ಒಬ್ಬ ಆಂಟಿ ರಕ್ಷಿತಾ ಶೆಟ್ಟಿ ಜೊತೆಗೆ ನಿನ್ನನ್ನು ನೋಡುವಾಗ ಗೊತ್ತಾಗ್ತದೆ ಎಲ್ಲಿಂದ ಬಂದಿದ್ಯಾ ಅಂತ ಹೇಳಿರುವಂತಹ ಕ್ಲಿಪ್ ಇದೆಯಲ್ಲ, ಇದನ್ನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಎಲ್ಲಿಂದನಾದರೂ ಬಂದಿರಲಿ, ಹೇಗೇನಾದರೂ ಬಂದಿರಲಿ, ಯಾರೇ ಆಗಿರಲಿ, ವೈಯಕ್ತಿಕವಾಗಿ ಟೀಕೆ ಮಾಡೋದು ಸರಿಯಲ್ಲ ಅಲ್ವಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಈ ಆಂಟಿಯರಿಂದ ಇಷ್ಟೊಂದು ಕಿರುಕುಳವನ್ನು ಅನುಭವಿಸ್ತಾ ಇದ್ದರೆ ಯಾರಿಗೆ ತಾನೇ ನೋವಾಗಲ್ಲ ಹೇಳಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಅಶ್ವಿನಿ ಕ್ಯಾಮ್ರಾ ಇಲ್ಲದೇ ಇದ್ದಿದ್ರೆ ಹೊಡೆದೇ ಬಿಡ್ತಿದ್ರೇನೋ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾರೆ. ಜೊತೆಗೆ ಅವರಿಗೆ ನಾಚಿಕೆ ಆಗಬೇಕು. ಅಂದರೆ ಅವರು ಅಕ್ಷರಶಃ ಇಲ್ಲಿ ಒಂದು ಪದವನ್ನು ಬಳಸ್ತಾರೆ, ಎಸ್ ಕ್ಯಾಟಗರಿ ಎನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ. ಈ ಎಸ್ ಕ್ಯಾಟಗರಿ ಎನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥದ್ದು ಈಗ ಇಬ್ಬರಿಗೂ ಕೂಡ ಸಂಕಷ್ಟವನ್ನು ತಂದಿಡುವಂಥ ಸಾಧ್ಯತೆ ಇದೆ. ಯಾಕೆ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದಷ್ಟು ಅಭಿಪ್ರಾಯಗಳನ್ನು ನೋಡೋಣ.
ಕಿಚ್ಚ ಸುದೀಪ್ ಸರ್ ದಯವಿಟ್ಟು ನೋಡಿ, ನೀವು ನ್ಯಾಯದ ಪರ ನಿಲ್ತೀರಿ ಅನ್ನುವಂಥ ನಂಬಿಕೆ ನಮಗಿದೆ. ಇಲ್ಲಿ ನ್ಯಾಯದ ಪರ ಮಾತನಾಡುವಂತಹ ನಿಮ್ಮನ್ನು ಯಾವ ರೀತಿ ಮಾತನಾಡ್ತಿದ್ದೀರಾ ಅಂತೇಳಿ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ರಕ್ಷಿತಾ ಫುಲ್ ಟಕ್ಕರನ್ನು ಕೊಟ್ಟಿದ್ದಾರೆ. ಜಾನ್ವಿ ಬಟ್ಟೆ ಬದಲಿಸಿದರೆ ಸ್ಟೈಲಿಶ್ ಕಂಟೆಂಟ್ ಅಂತೆ, ರಕ್ಷಿತಾ ಶೆಟ್ಟಿ ಚೇಂಜ್ ಮಾಡಿದರೆ ಅದನ್ನು ಆಡ್ಕೋತಾರೆ, ಬೂಟಾಟಿಕೆ ಅಂತಾರೆ ಅಂತಲೂ ಕೂಡ ಇಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಅಂಶವನ್ನು ಕೂಡ, ಅಂದರೆ ಇವರು ಈ ಜಾಹ್ನವಿ ಮತ್ತು ಅಶ್ವಿನಿ ಕೂಡ ರಕ್ಷಿತ ಬಗ್ಗೆ ಆಡಿದಂಥ ಪ್ರತಿಯೊಂದು ಮಾತನ್ನು ಕೂಡ, ಅಂಶವನ್ನು ಕೂಡ ಇಟ್ಕೊಂಡು ಇಲ್ಲಿ ಜನಾಭಿಪ್ರಾಯ ವ್ಯಕ್ತವಾಗಿತ್ತು. ಇದನ್ನೇ ಕಿಚ್ಚ ಸುದೀಪ್ ಅವರು ಕೂಡ ವೇದಿಕೆಯಲ್ಲಿ ಚರ್ಚಿಸಿದ್ದು. ಅಂದರೆ ಕಿಚ್ಚ ಸುದೀಪ್ ಅವರಿಗೆ ನೇರವಾಗಿ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿದರು. ಸರ್, ನೀವು ಈ ವಿಚಾರದಲ್ಲಿ ಮಾತನಾಡದೇ ಇದ್ದರೆ, ಸ್ಟ್ಯಾನನ್ನು ತೆಗೆದುಕೊಳ್ಳದೇ ಇದ್ದರೆ ಇದು ತಪ್ಪಾಗುತ್ತೆ ಅನ್ನುವಂಥ ವಿಚಾರವನ್ನು ಸುದೀಪ್ ಅವ್ರಿಗೂ ಕೂಡ ಸಾಕಷ್ಟು ಜನ ಅರ್ಥ ಮಾಡಿಸಿದರು. ಆ ಕಾರಣಕ್ಕೋಸ್ಕರ ಸುದೀಪು ಇವರ ಪ್ರತಿಯೊಂದು ಆಟೋಟೋಪವನ್ನು ಕೂಡ ಇಂಚಿಂಚು ಸ್ಕ್ಯಾನ್ ಮಾಡ್ಕೊಂಡು ಬಂದು ಜನ್ಮವನ್ನು ಜಾಲಾಡಿದ್ರು. ಇದ್ರ ಜೊತೆಗೆ ಈಗ ಇದೇ ಅಶ್ವಿನಿ ಮತ್ತು ಜಾಹ್ನವಿ ವಿರುದ್ಧ ದೂರು ಕೂಡ ದಾಖಲಾಗುವಂಥ ಚಾನ್ಸಸ್ ಇದೆ. ಯಾಕೆ? ಮೊನ್ನೆ ಜಗಳ ಆಡುವಂಥ ಸಂದರ್ಭದಲ್ಲಿ ನನ್ನನ್ನು ಚೈಲ್ಡ್ ಅಂತ ಹೇಳಿ ಅಂದುಕೊಂಡಿದ್ಯಾ, ನನಗೇನು ಮೆಚುರಿಟಿ ಇಲ್ವಾ ಅಂತೇಳಿ ಜಾಹ್ನವಿ ರಕ್ಷಿತರನ್ನು ಕೇಳ್ತಾರೆ. ಆವಾಗ ಹೌದು, ದೊಡ್ಡ ನಾಗವಲ್ಲಿ ನೀವೇ, ಚೈಲ್ಡು ನೀವೇ, ಗೆಜ್ಜೆ ಸದ್ದನ್ನು ಮಾಡ್ತಿರೋದು ಇವರಿಬ್ಬರೇ ಅಂತೇಳಿ ಅಶ್ವಿನಿಗೌಡ ಮತ್ತು ಜಾಹ್ನವಿ ಮಾಡಿದಂಥ ಹೈಡ್ರಾಮವನ್ನು ರಕ್ಷಿತಾ ಬಯಲು ಮಾಡಿದರು. ಯಾವಾಗ ಇವರ ಬಂಡವಾಳವನ್ನು ರಕ್ಷಿತಾ ಬಯಲು ಮಾಡಿದ್ರು, ಆಗ ಜಾಸ್ತಿ ಮಾತನಾಡಬೇಡ, ಮುಚ್ಕೊಂಡು ಮಲ್ಕೋ, ಹೋಗಿ ನಿನ್ನ ಡ್ರಾಮನ್ನೆಲ್ಲ ಬಾತ್ರೂಮ್ನಲ್ಲಿ ಮಾಡು, ಇಡಿಯೇಟ್ ಅಂತ ಹೇಳ್ಬಿಟ್ಟು ರಕ್ಷಿತಾ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿದರು ಅಶ್ವಿನಿಗೌಡ. ಇಷ್ಟು ಮಾತ್ರವಲ್ಲ, 100 ಬಾರಿ ಹೋಗ್ತೀನಿ, ನಿಮಗೇನು ಅಂತಲೂ ಕೂಡ ಮತ್ತೆ ರಕ್ಷಿತಾ ಪ್ರಶ್ನೆಯನ್ನು ಮಾಡಿದ್ರು. ನೀನು ಎಲ್ಲಿಂದ ಬಂದಿದ್ಯಾ ಅಂತೇಳಿ ನೋಡಿದರೆ ಗೊತ್ತಾಗುತ್ತೆ ಅಂತೇಳಿ ರಕ್ಷಿತಾ ಶೆಟ್ಟಿ ವಿರುದ್ಧ ಇಲ್ಲಿ ಅಶ್ವಿನಿ ಮಾತನಾಡಿದರು. ಅಷ್ಟು ಮಾತ್ರವಲ್ಲ, ಸೂಟ್ ಕೇಸ್, ಬಟ್ಟೆಗಳನ್ನು ಎಲ್ಲವನ್ನು ಕೂಡ ತೋರಿಸಿ, ಬೆಟ್ ಮಾಡಿ ತೋರಿಸಿ ಅಶ್ವಿನಿಗೌಡ ಇಲ್ಲಿ ನೋಡಿ ನೀನು ಎಲ್ಲಿಂದ ಬಂದಿದ್ಯಾ ಅನ್ನುವಂತಹ ಒಂದು ವಿಚಾರವನ್ನು ತೋರಿಸಿದ್ದು ಮಾತ್ರವಲ್ಲದೆ ಎಸ್ ಅನ್ನುವಂತಹ ಪದವನ್ನು ಕೂಡ ಬಳಸಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿದೆ. ಹೌದು, ಅಶ್ವಿನಿಗೌಡ ಇಲ್ಲಿ ಕನ್ನಡ ಪರ ಹೋರಾಟಗಾರ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಾತನಾಡುವಂಥ ಸಂದರ್ಭದಲ್ಲಿ ಎಸ್ ಅನ್ನುವಂಥ ಪದವನ್ನು ಬಳಕೆ ಮಾಡಿರೋದು ನೀಟಾಗಿ ರೆಕಾರ್ಡ್ ಆಗಿದೆ, ಇವನ್ ಟೆಲಿಕಾಸ್ಟ್ ಕೂಡ ಆಗಿದೆ. ಎಲ್ಲದೂ ಕೂಡ ಚರ್ಚೆ ಆಗ್ತದೆ, ಇವೆಲ್ಲದೂ ಕೂಡ ಚರ್ಚೆ ಆಗಿ ಈ ಪರಸ್ಪರ ಅಶ್ವಿನಿಗೌಡ, ರಕ್ಷಿತಾ ಮತ್ತು ಜಾಹ್ನವಿ ನಡುವೆ ಒಂದು ರೀತಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗ್ತದೆ. ಅದಾದ ಬಳಿಕ ಜಾಹ್ನವಿ ಮತ್ತು ಅಶ್ವಿನಿಗೌಡ ಮಾತನಾಡುವಂಥ ಸಂದರ್ಭದಲ್ಲಿ, ಹೊರಗಡೆ ಕೂತ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಮತ್ತೆ ಚರ್ಚೆ ಮಾಡ್ತಾರೆ. ನನಗೆ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಇಲ್ಲ, ನನಗೆ ಅವಳ ಲೆವೆಲ್ಗೆ ಇಳಿಯೋದಕ್ಕೆ ಆಗೋದಿಲ್ಲ, ರಕ್ಷಿತಳನ್ನು SC ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮೂಡಿಸ್ತಿದೆ. ಅಂದರೆ ಇಲ್ಲಿ ಯಾವ ರೀತಿಯಾದಂಥ ಒಂದು ST ಕ್ಯಾಟಗರಿ ಅಂತೇಳಿ ಹೇಳಕ್ಕೆ ಹೋಗಿರೋದಾ, ಅಥವಾ ಸ್ಲಮ್ ಅನ್ನುವಂತಹ ಕ್ಯಾಟಗರಿ ಅನ್ನುವಂಥದ್ದನ್ನು ಹೇಳಿರೋದಾ ಅನ್ನುವಂಥ ಪ್ರಶ್ನೆಯನ್ನು ಹೇಗೆ ಎತ್ತಿದ್ದಾರೆ. ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೇಳಬೇಕಾಗಿತ್ತು, ಮಿಸ್ ಮಾಡಿಕೊಂಡ್ರು ಅಂತಲೂ ಕೂಡ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಅಶ್ವಿನಿ ಅವರೇ, ಅಂದರೆ ಯಾವ ಕ್ಯಾಟಗರಿ, ನಿಮ್ಮ ಪ್ರಕಾರ ಯಾವುದು, ಯಾರಿಗೆ ನೀವು ಅದನ್ನು ಹೋಲಿಸಿ ಹೇಳಿದ್ದು ಅನ್ನುವಂತಹ ಒಂದು ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಮಿಸ್ ಮಾಡಿಕೊಂಡ್ರು ಸುದೀಪ್ ಅವರು ಅಂತೇಳಿ ಈಗ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ದೂರು ಕೂಡ ದಾಖಲಾಗುವಂಥ ಚಾನ್ಸಸ್ ಇದೆ ಇಬ್ಬರ ವಿರುದ್ಧ. ಕ್ಯಾಟಗರಿ ಅಂತೇಳಿ ಹೇಳೋದ್ರ ಮೂಲಕ ಒಂದು ಕಾನೂನಿನ ವಿರುದ್ಧವಾಗಿ ಅಥವಾ ಒಬ್ಬರ ಮಾನವನ್ನು ತುಂಬ ಕೆಟ್ಟದಾಗಿ ಬಿಂಬಿಸುವಂಥ ಯತ್ನವನ್ನು ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಒಂದು ಮಾನವ ಹಕ್ಕುಗಳ ಆಯೋಗಕ್ಕೆ, ಮತ್ತೊಂದು ಇಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಡುವಂಥ ಚಾನ್ಸಸ್ ಇದೆ. ಈಗ ಸಹಜವಾಗಿ ಕ್ಯಾಟಗರಿ ಅಂತ ಹೇಳಿದರೆ ಇವರು ಒಂದು ವೇಳೆ ಒಂದು ಕ್ಯಾಟಗರಿಯನ್ನು ಸ್ಪಷ್ಟವಾಗಿ ಹೀಗೆ ಅಂತ ಹೇಳಿಬಿಟ್ಟು ಪಾಯಿಂಟ್ಔಟ್ ಮಾಡಿ ಹೇಳ್ತಿದ್ದಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಏನು ಅಂತೇಳಿ ಗೊತ್ತಿಲ್ಲ. ಅದನ್ನು ಬಾಯಿ ಬಿಡಿಸ್ಬೇಕಾಗಿರೋದು ಅಥವಾ ಬಾಯಿ ಬಿಡಬೇಕಾಗಿರೋದು ಯಾರು, ಹೇಳಿದಂಥ ವ್ಯಕ್ತಿ ಅಶ್ವಿನಿಗೌಡ ಅವರು. ಬಾಯಿ ಬಿಡಿಸ್ತಾರಾ, ಅದನ್ನು ಈಗ ಕಾದು ನೋಡಬೇಕು. ಹೀಗಾಗಿ ಅಶ್ವಿನಿಗೌಡ ಮತ್ತು ಜಾಹ್ನವಿ ಇಲ್ಲಿವರೆಗೆ ಮಾಡಿದಂಥ ತಪ್ಪುಗಳು, ಎಡವಟ್ಟುಗಳು ಒಂದು ಭಾಗವಾದರೆ, ಇನ್ನು ಮುಂದೆಯೂ ಕೂಡ ಇದು ಮುಂದುವರಿತು ಅಂತ ಹೇಳಿದ್ರೆ ಅದು ಮತ್ತೊಂದು ಭಾಗವಾಗಿ ಇರಲಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಅಶ್ವಿನಿಗೌಡ ಬಳಕೆ ಮಾಡಿದಂಥ ಈ ಅನ್ನುವಂಥ ಪದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಅಶ್ವಿನಿ ಮತ್ತು ಜಾಹ್ನವಿ ವಿರುದ್ಧ ಯಾವ ರೀತಿ ಕ್ರಮಗಳು ಆದರೆ ಒಳ್ಳೆಯದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.